ಫ್ರೆಂಡ್ಸ್, ಕಳೆದ 5 ದಿವಸಗಳಿಂದ ವಿವೋ V27 Pro ನನ್ನ ಜೇಬಲ್ಲಿ ಇಟ್ಕೊಂಡು ಇದನ್ನ ನನ್ನ ಎರಡನೇ ಡಿವೈಸ್ ತರ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಫೋನ್ ಕಾಲ್ಸ್ ಆಗಿರಲಿ, ಗೇಮಿಂಗ್ ಆಗಿರಲಿ, ಯೂಟ್ಯೂಬ್ ವಿಡಿಯೋಸ್ಗಳು, ಆಡಿಯೋ ಪ್ರತಿಯೊಂದನ್ನ ನಾನು ತಿಳ್ಕೊಂಡು ಆಮೇಲೆ ನಿಮ್ಮ ಮುಂದೆ ಆನೆಸ್ಟ್ ಆಗಿರುವಂತಹ ಒಪಿನಿಯನ್ ತಿಳಿಸಕ್ ಬಂದಿದ್ದೀನಿ. ಸದ್ಯದ ಪರಿಸ್ಥಿತಿನಲ್ಲಿ ಬ್ರ್ಯಾಂಡ್ಸ್ಗಳು ಫೋನ್ಸ್ಗಳ ಬಣ್ಣ ಬದಲಾಯಿಸೋದ್ರ ಜೊತೆಗೆ ಯೂಟ್ಯೂಬರ್ಸ್ಗಳು ಕೂಡ ಬಣ್ಣ ಬದಲಾಯಿಸ್ತಾ ಇದ್ದಾರೆ. ಸೊ ಇದಕ್ಕೆ ನೀವು ಎಚ್ಚರಿಕೆ ಇರಲಿ, ನಿಮ್ ದುಡ್ಡು ಇದೆ. ಈ ಬ್ರ್ಯಾಂಡ್ ನ್ಯೂ ಫೋನ್ ಅನ್ನ ನಮಗೆ ವಿವೋನವರೇ ಕಳ್ಸಿಕೊಟ್ಟಿದ್ದಾರೆ. ಸೊ ಈ ಫೋನ್ ನನ್ನ ಪ್ರಕಾರ 35,000 ರೂಪಾಯಿಗೆ ಲಾಂಚ್ ಆಗುತ್ತೆ ತುಂಬಾ ಸಾಧ್ಯತೆಗಳಿದೆ. ಸೊ ನಾನು ಏನೇ ಹೇಳಿದ್ರು ಈ ಫೋನ್ ಬಗ್ಗೆ ನನ್ನ ಪ್ರಾಮಾಣಿಕ ಅನಿಸಿಕೆಗಳನ್ನು ತಿಳಿಸ್ತೀನಿ. ಎಸ್, ಬಾಕ್ಸ್ ನ ಓಪನ್ ಮಾಡಿದ ತಕ್ಷಣ ಸೊ ಇದು ನಮ್ಮ ಮೇನ್ ಫೋನ್. ಓಹೋ, ಯೂಸರ್ ಮ್ಯಾನ್ಯುವಲ್, ಟ್ರಾನ್ಸ್ಪರೆಂಟ್ ಕೇಸ್, USB 2 Type-C ಕೇಬಲ್, ಸಿಮ್ ಎಜೆಕ್ಟರ್ ಮತ್ತೊಂದು 66 ವ್ಯಾಟ್ ನ ಪವರ್ ಅಡಾಪ್ಟರ್. ಸದ್ಯಕ್ಕೆ ಎಸೆಸರೀಸ್ ನ ಸೈಡ್ ಗಿಡನ ಪ್ಲಾಸ್ಟಿಕ್ ತೆಗೆಯೋದು ಒಂದು ದೊಡ್ಡ ಕೆಲಸ, ಬಟ್ ಇದರಲ್ಲಿರುವಂತ ಮಜಾ ಒಬ್ಬ ಅನ್ಬಾಕ್ಸರ್ಗೆ ಗೊತ್ತು. ಓಹೋ, ನೈಸ್, ತುಂಬಾ ಸ್ಮೂತ್ ಎಕ್ಸ್ಪೀರಿಯನ್ಸ್ ಇದೆ. ಇವನ್ ಫೋನ್ ತುಂಬಾ ಲೈಟ್ ವೇಟ್ ಕೂಡ ಇದೆ ಗುರು, ನೈಸ್. ಸದ್ಯಕ್ಕೆ ಈ ಫೋನ್ ನಾನು ಫಸ್ಟ್ ಬೂಟ್ ಮಾಡಿದೀನಿ. ಸ್ವಲ್ಪ ಇದನ್ನ ಟೆಸ್ಟ್ ಮಾಡಬೇಕು, 4-5 ದಿವಸಗಳ ನಂತರ ಸಿಗೋಣ. ಫ್ರೆಂಡ್ಸ್, ಫಸ್ಟ್ ಡೇ ನಲ್ಲೇ ನಮ್ಗೆ ತಲೆನೋವು, ನೆಗಡಿ, ಕೆಮ್ಮು ತುಂಬಾ ಆಗಿದೆ, ಬಟ್ ನಮ್ ಎನರ್ಜಿ ಯಾವತ್ತು ಕಮ್ಮಿ ಆಗಲ್ಲ. ಟ್ರಸ್ಟ್ ಮೀ, ಮೊದಲನೇದಾಗಿ ಈ ಫೋನ್ ಇನ್ ಹ್ಯಾಂಡ್ ಫಸ್ಟ್ ಲುಕ್ ಅಲ್ಲಿ ನನಗೆ ಕೇವಲ 182 ಗ್ರಾಮ್ ಅಂತ ನಂಬಕ್ಕೆ ಆಗ್ತಿಲ್ಲ. ನಾನು ಡೈಲಿ ಡ್ರೈವರ್ ಶೋಮಿ 11T ನ 150 ಗ್ರಾಮ್ ನ ದಿನಾಲು ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಈ ಫೋನ್ ಕೈಲಿಡ ತಕ್ಷಣ ನನ್ನ ಫೋನ್ ಕೈಯಲ್ಲಿ ಇದೆ, ನನ್ನ ಜೇಬಲ್ ಫೋನ್ ಇದೆ ಅಂತಾನೆ ನಾನು ಮರ್ತು ಹೋಗ್ತಿದ್ದೀನಿ. ತುಂಬಾ ಅಂದ್ರೆ ತುಂಬಾ ಸ್ಲಿಮ್ ಇದೆ, ಒಳ್ಳೆ ಅಟ್ರಾಕ್ಟಿವ್ ಡಿಸೈನ್ ಇದೆ, ಮತ್ತೆ ಕೈಯಲ್ಲಿ ತುಂಬಾ ಉದ್ದನೆಯ ಮತ್ತು ಫೋನ್ ಅಲ್ಲಿ ಮಾತಾಡ್ಬೇಕಾದ್ರೆ ಒಂದು ರೀತಿ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನ ಕಾಣ್ತಾ ಇದೀನಿ. ಸೊ ಇಲ್ಲಿ ವಿವೋ ಡಿಸೈನ್ ಮತ್ತು ಲುಕ್ಸ್ ಅಲ್ಲಿ ತುಂಬಾ ದುಡ್ಡು ಖರ್ಚು ಮಾಡುತ್ತೆ. ಇದು ಕಲರ್ ಚೇಂಜಿಂಗ್ ಫೋನ್ಸ್ ಗಳದೇ ಹಾವಳಿ. ಸೊ ಇದು ಕೂಡ 25,000 ರೂಪಾಯಿಗೆ ವಿವೋ Y100 ಕಲರ್ ಚೇಂಜ್ ಮಾಡತ್ತೆ. ಸೊ ಇದು 40,000 ರೂಪಾಯಿ ಫೋನ್, ಇದು ಕೂಡ ಕಲರ್ ಚೇಂಜ್ ಮಾಡತ್ತೆ. ಸೊ ಎರಡರಲ್ಲಿ ಏನ್ ವಿಶೇಷವಾಗಿ ಏನ್ ಉಳಿಲೇ ಇಲ್ಲ. ಸೊ ಇದೊಂದು ಹೈಯರ್ ಟೆಕ್ನಾಲಜಿ ಮಾತ್ರ, ಹೈ ಫೋನ್ಸ್ ಗಳು ಸಿಗುತ್ತೆ ನಂಗಲ್ಲ. ವಿವೋನವರೇ ಪ್ರೂವ್ ಮಾಡಿದ್ರು ನಾವು ಬಜೆಟ್ ಅಲ್ಲಿ ಕೂಡ ಕೊಡ್ತೀವಿ ಗುರು ಅಂತ ಹೇಳಿ. ಸೊ ಇದ್ರಲ್ಲಿ ಕೂಡ ಸೇಮ್ ನೀವು ಎರಡು ಫೋನ್ಸ್ ಗಳನ್ನ ಬಿಸಿಲಲ್ಲಿ ಅಥವಾ UV ರೇಸ್ ಹೋದ್ರಿ ಅಂತಂದ್ರೆ ಎಲೆ ರೀತಿ ಈ ರೀತಿಯಲ್ಲಿ ಇಟ್ಕೊಂಡು ಒಂದು ಕಲರ್ ಚೇಂಜ್ ಆಗತ್ತೆ. ಇವನ್ ನೀವು ತೆಗೆದೊಂದ್ 2 ನಿಮಿಷ ಮತ್ತೆ ಬಿಸಿಲಲ್ಲಿ ಸುತ್ತಾಡಿದ್ರಿಯಪ್ಪ ಅಂದ್ರೆ ಎರಡು ಫೋನ್ಸ್ ಗಳ ಕಲರ್ ಹೋಗತ್ತೆ. ಟೆಕ್ನಾಲಜಿ ಏನೋ ಚೆನ್ನಾಗಿದೆ. ಸೊ ಇದನ್ನ ಫಸ್ಟ್ ಮಾರ್ಕೆಟ್ ಅಲ್ಲಿ ವಿವೋ ತಗೊಂಡ್ಬಂದ್ರು. ಬಟ್ ಇದಕ್ಕೋಸ್ಕರ ನಾವು ಈ ಫೋನ್ಗೆ ಲೈಕ್ ಒಂದ್ ಸ್ವಲ್ಪ ಜಾಸ್ತಿ ದುಡ್ಡು ಕೊಡ್ತಾ ಇದೀವಿ ಅಂತ ಎಲ್ಲ ಫೀಲ್ ಆಗತ್ತೆ ನನಗೆ. ಇದು ಈ ಫೋನ್ ನ ಲಾಸ್ಟ್ 2 ದಿವಸಗಳಿಂದ ಲೈಕ್ ಡಿಸ್ಪ್ಲೇ ನಾನು ತುಂಬಾ ವಿಡಿಯೋಸ್ ಗಳಲ್ಲಿ ನೋಡಿದೆ, ಸ್ವಲ್ಪ ಡಿಫರೆಂಟ್ ಎಕ್ಸ್ಪೀರಿಯನ್ಸ್ ಆಯ್ತು. ಸೊ ಇದರಲ್ಲಿ 6.78 ಇಂಚಸ್ ಇರುವಂತ 3D ಕರ್ವ್ಡ್ AMOLED, ಅದು 120 Hz ನ ಸ್ಕ್ರೀನ್ ರಿಫ್ರೆಶ್ ಇರುವಂತ ಡಿಸ್ಪ್ಲೇ ಇದೆ. ಸೊ ಇದು ಪರ್ಫಾರ್ಮೆನ್ಸ್ ವೈಸ್, ಟಚಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಮತ್ತು ವಿಡಿಯೋ ನೋಡ್ಬೇಕಾದ್ರೆ ನಂಗೆ ತುಂಬಾ ಇಷ್ಟ ಆಯ್ತು. ನಾನು ಆಪ್ ಓಪನಿಂಗ್ ಮಾಡ್ಬೇಕಾದ್ರೆ ಮತ್ತು ಇನ್ಸ್ಟಾಗ್ರಾಮ್, ಟ್ವಿಟರ್ ಕೂಡ ಇದರಲ್ಲಿ ಯೂಸ್ ಮಾಡಿದೆ. ಸೊ ಈ ಟೈಮಲ್ಲೆಲ್ಲ ನನಗೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡ್ತು. ಬಟ್ ಯಾವಾಗ ನಾನು ಔಟ್ಡೋರ್ ಹೋಗ್ತೀನಿ, ಸೊ ಇದರಲ್ಲಿ ಕೇವಲ 1000 nits ನ ಪೀಕ್ ಬ್ರೈಟ್ನೆಸ್ ಕೊಡ್ತಾ ಇದ್ರೆ, ಸೊ ಇಲ್ಲಿ ಈ ಪ್ರೈಸ್ ರೇಂಜ್ ಅಲ್ಲಿ ಅದು ವಿವೋ ಕಡೆಯಿಂದ ಅಟ್ ಲೀಸ್ಟ್ 1500 ಆರ್ 1800 ಪೀಕ್ ಬ್ರೈಟ್ನೆಸ್ ಕೊಡಬೇಕಾಗಿತ್ತು. ರೀಸೆಂಟ್ಲಿನೇ ಐಕು ನಿಯೋ 7 ನಾವು ನೋಡಿದ್ವಿ, ಅಲ್ಲಿ ಸ್ವಲ್ಪ ಬ್ರೈಟರ್ ಡಿಸ್ಪ್ಲೇ ಇತ್ತು. ಬಟ್ ಇಲ್ಲಿ ಚೇಂಜಸ್ ಮಾಡಿ ಪಂಚ್ ಹೋಲ್ ಡಿಸ್ಪ್ಲೇ ಇದೆ. ಬಟ್ ಇಲ್ಲಿ ಇನ್ನಷ್ಟು ಕಲರ್ಫುಲ್ ಆಗಿ ಮತ್ತೊಂದು ಬ್ರೈಟ್ ಇರುವಂತ ಡಿಸ್ಪ್ಲೇ ಕೊಡಿದ್ರೆ ಚೆನ್ನಾಗಿರ್ತದೆ ಅಂತ ನನಗೆ ಅನ್ಸುತ್ತೆ. ಬಾಕಿ ವಿಡಿಯೋಸ್ ನೋಡಬೇಕಾದ್ರೆ ಇರುವಂತ ಎಕ್ಸ್ಪೀರಿಯನ್ಸ್, ಝೂಮ್ ಮಾಡಿದಾಗ ಕ್ಲಾರಿಟಿ, ಹತ್ರದಿಂದ ಸ್ಕ್ರೀನ್ ರಿಫ್ರೆಶ್ ಇರುವಂತ ಪರ್ಫಾರ್ಮೆನ್ಸ್ ನಿಜವಾಗ್ಲೂ ಸಖತ್ತಾಗಿದೆ. ಇಷ್ಟಲ್ಲದೆ ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇದೆ. ನಾನು ಟಚ್ ಮಾಡಿದ್ರೆ ಕ್ವಿಕ್ ಆಗಿ ಅನ್ಲಾಕ್ ಆಗುತ್ತೆ. ಎಸ್, ಇದು ವಿವೋ ಇದರಲ್ಲಿ ಎತ್ತಿದ ಕೈ, ಅದು ಇನ್ ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಅಲ್ಲಿ. ಇನ್ನು ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಪವರ್, 50% ವಾಲ್ಯೂಮ್. ಎಸ್, ಇದರಂತ ಆಡಿಯೋ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇದೆ. ಲೈಕ್ ನಂಗೆ ತುಂಬಾ ಲೌಡ್ ಆಗಿದೆ ಅಂತ ಹೇಳ್ತಲ್ಲ, ಬಟ್ ಇದರಂತ ಕ್ಲಾರಿಟಿ ಸಖತ್ತಾಗಿದೆ. ಆ ಬೇಸ್ ಆಗಿರ್ಲಿ, ವೋಕಲ್ಸ್ ಆಗಿರ್ಲಿ. ನಾನು ವಿಡಿಯೋಸ್ ನೋಡ್ಬೇಕಾದ್ರೆ ಮ್ಯೂಸಿಕ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಒಂದು ಲೆವೆಲ್ ಚೆನ್ನಾಗಿರುವಂತ ಸ್ಪೀಕರ್ಸ್ ಗಳ ಕ್ವಾಲಿಟಿ ನೋಡ್ತಿದ್ದೀನಿ. ಇನ್ನು ನಾವು ಇವತ್ತು ಕ್ಯಾಮ್ರಾ ಟೆಸ್ಟ್ ಮಾಡಕ್ಕೆ ಫುಲ್ ಎಕ್ಸೈಟೆಡ್ ಇರ್ತೀವಿ. ಸೊ ಇದರಲ್ಲಿ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು 50 ಮೆಗಾ ಪಿಕ್ಸೆಲ್ ಸೋನಿ IMX 766 ಸೆನ್ಸರ್ ನೋಡ್ತಾ ಇದ್ವಿ. 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ಮತ್ತು 2 ಮೆಗಾ ಪಿಕ್ಸೆಲ್ ಮ್ಯಾಕ್ರೋ ಸೆನ್ಸರ್. ಸೊ ಇದರಲ್ಲಿ ಲಾಸ್ಟ್ 4 ದಿವಸಗಳಿಂದ ತುಂಬಾ ಫೋಟೋಸ್ ಗಳನ್ನ ತೆಗಿತಾ ಇದೀನಿ. ತುಂಬಾ ನ್ಯಾಚುರಲ್ ಇರುವಂತ ಪಿಕ್ಚರ್ಸ್ ನೋಡ್ಕೋಬಹುದು. ಸೊ ಕಲರ್ಸ್ ಗಳನ್ನ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡುತ್ತೆ. ಅದು ಗ್ರೀನ್ ಎಲೆಗಳಾಗಿರ್ಲಿ, ಮಾವು ಆಗಿ ನೋಡ್ಕೋಬಹುದು. ಇವನ್ ಇನ್ನು ಫೇಸ್ ಫೋಟೋ ನೋಡ್ಕೊಂಡಾಗ ಕೂಡ ಇಲ್ಲಿ ಕಲರ್ಸ್ ಗಳು ಜಾಸ್ತಿ ಅನ್ಸಲ್ಲ, ಬಟ್ ಇದು ಓವರ್ ಸ್ಮೂತ್ ಮಾಡ್ಸುತ್ತೆ. ಸೊ ಲೈಕ್ ಒಂಥರ ಚೈನೀಸ್ ಫೇಸ್ ಅಂತ ಫೀಲ್ ಕೊಡುತ್ತೆ. ಬಟ್ ಇದನ್ನ ಕೂಡ ನೀವು ಅಡ್ಜಸ್ಟ್ಮೆಂಟ್ ಕೂಡ ಮಾಡ್ಕೋಬಹುದು. ಇವನ್ ಇನ್ನು ಪೋರ್ಟ್ರೇಟ್ ಪಿಕ್ಚರ್ ಹೋದ್ವಿ ಅಂತಂದ್ರೆ, ಸೊ ಇಲ್ಲಿ ಒಂದು ಅಕ್ಯುರೇಟ್ ಆಗಿರುವಂತ ಕಟ್ಟಿಂಗ್ ಹೇಳ್ತಾ ಇಲ್ಲ, ಬಟ್ ಕೆಲವೊಂದು ಟೈಮ್ ಅಡ್ಜಸ್ಟ್ ಅಲ್ಲಿ ನೋಡ್ಕೋಬಹುದು. ಕೂದ ಹತ್ರ ಎಲ್ಲ ತುಂಬಾ ಲೈಕ್ ಒಂದ್ ರೀತಿ ಅಡ್ಜಸ್ಟ್ ನ ಒಂದ್ಸರ್ತಿ ಬಿಟ್ಟೇ ಬಿಡುತ್ತೆ. ಸೊ ಬಾಕಿ ಉಳಿದಿರುವಂತ ಡೇ ಪೋರ್ಟ್ರೇಟ್ ಪಿಕ್ಚರ್ಸ್ ಗಳು ಇಷ್ಟ ಆಯ್ತು. ಇನ್ನು ಇದಿರುವಂತ ನೈಟ್ ಮೂಡ್ ಕೂಡ ಸಖತ್ತಾಗಿದೆ. ಸೊ ಇಲ್ಲಿ ನಾನು X80 ಕಂಪೇರ್ ಮಾಡಿದ್ರೆ ಒಂದು ಲೆವೆಲ್ ಒಳ್ಳೆ ಕ್ವಾಲಿಟಿ ಪಿಕ್ಚರ್ಸ್ ಗಳನ್ನ ನೈಟ್ AI ನಲ್ಲಿ ಕೂಡ ಒಂದು ಒಳ್ಳೆ ಇಮೇಜ್ ಪ್ರೊಸೆಸಿಂಗ್ ಒಂದಿಗೆ ಮತ್ತು ಪೋರ್ಟ್ರೇಟ್ ಪಿಕ್ಚರ್ಸ್ ಗಳು ನೈಟ್ ಅಲ್ಲಿ ಸಖತ್ ಇಷ್ಟ ಆಯ್ತು. ಇಷ್ಟೇ ಅಲ್ಲದೆ ಇದ್ರಂತ ವಿಡಿಯೋ ಕ್ವಾಲಿಟಿ ಕೂಡ ನೋಡ್ಕೋಬಹುದು. 4K 60 FPS ನಲ್ಲಿ ಈ ರೀತಿಯಾದ ಒಂದು ನ್ಯಾಚುರಲ್ ಅಂತ ಕ್ವಾಲಿಟಿ ವಿಡಿಯೋಗಳನ್ನ ನೋಡ್ತಾ ಇದೀವಿ. ಇನ್ನು ಇದ್ರಂತ ಸೆಲ್ಫಿ ಕ್ಯಾಮ್ರಾ ಹೋದ್ವಿ ಅಂತಂದ್ರೆ ಫ್ರಂಟ್ ಅಲ್ಲಿ ಕೂಡ 50 ಮೆಗಾ ಪಿಕ್ಸೆಲ್ ಸೆಲ್ಫಿ ಶೂಟರ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ತುಂಬಾ ಪಿಕ್ಚರ್ಸ್ ಗಳನ್ನ ತೆಗೆದಿದ್ದೀನಿ. ಡೇ ನಲ್ಲಿ ನನಗೆ ಔಟರ್ ತುಂಬಾ ಕ್ಲಾರಿಟಿ ಮತ್ತು ಒಂದು ಒಳ್ಳೆ ಹೈ ಕ್ವಾಲಿಟಿ ಪಿಕ್ಚರ್ಸ್ ಗಳಂತ ಅನ್ಸುತ್ತೆ. ಬಟ್ ಕೆಲವೊಂದು ಟೈಮ್
ಬ್ರೈಟರ್ ಬೆಳಗ್ ಫೀಲ್ ಕೊಡುತ್ತೆ. ಸೊ ಇಂಡೋರ್ ಹೋದ್ವಿ ಅಂತಂದ್ರೆ ಸ್ವಲ್ಪ ಲೈಟಲ್ಲಿ ಪಿಕ್ಚರ್ಸ್ ತೆಗೆದ್ರು ಕೂಡ ಚೈನೀಸ್ ಫೇಸ್ ತರ ಫೀಲ್ ಕೊಡುತ್ತೆ. ಬಟ್ ಇಲ್ಲಿ ಕ್ಲಾರಿಟಿ ಮತ್ತು ಈ ಪಿಕ್ಸೆಲ್ಸ್ ಗಳಿರುತ್ತೆ ಅದು ಕ್ಲಿಯರ್ ಆಗಿ ಕಾಣಿಸುತ್ತೆ, ಒಡಿಯಲ್ಲ. ಸೊ ಅದೇ ಒಂದು ಕ್ಲಾರಿಟಿ 50 ಮೆಗಾ ಪಿಕ್ಸೆಲ್ ಒಳ್ಳೆ ಕೆಲಸ ಮಾಡ್ತಾ ಇದೆ. ಬಟ್ ಸ್ಟಿಲ್ ಕೆಲವೊಂದು ಟೈಮ್ ಓವರ್ ಸ್ಯಾಚುರೇಟೆಡ್ ಮತ್ತು ಬೆಳಗ್ ಏನ್ ಕೊಡುತ್ತೆ ಅದು ಅಷ್ಟೊಂದು ಇಷ್ಟ ಆಗಲ್ಲ. ಸೊ ನ್ಯಾಚುರಲ್ ಪಿಕ್ಚರ್ ಕೊಡ್ತಿತ್ತಪ್ಪ ಅಂದ್ರೆ ಇನ್ನಷ್ಟು ಇಂಟ್ರೆಸ್ಟಿಂಗ್ ಇರ್ತಿತ್ತು. ಇಷ್ಟೇ ಅಲ್ಲದೆ ನಾವು ಇದರಲ್ಲಿ ವಿಡಿಯೋನಲ್ಲಿ ಸೆಲ್ಫಿ ರೆಕಾರ್ಡ್ ಆಗಿ 4K 30 FPS ತನಕ ರೆಕಾರ್ಡ್ ಮಾಡ್ಕೋಬಹುದು. ಇದು ಈ ರೆಕಾರ್ಡ್ ನೋಡ್ತಿದ್ರೆ ಇದು ಸೆಲ್ಫಿನಲ್ಲಿ ರೆಕಾರ್ಡ್ ಆಗ್ತಿರೋ ಹಾಗೆ. ಸೊ ಕಲರ್ಸ್ ಗಳನ್ನ ಮತ್ತು ನೆರಳಿ ಅಪೋಸ್ ಎಲ್ಲ ಬಂದಾಗ ಸ್ವಲ್ಪ ಜಾಸ್ತಿ ಬೆಳಕು ಕೊಡುತ್ತೆ. ಸೊ ಇದೇ ಫ್ರೆಂಡ್ಸ್ ನಮ್ಮ ಮಾವಿನ ಗಿಡ. ಸೊ ಇದು ಕೂಡ ಒಂದು ಒಳ್ಳೆ ಆಪ್ಷನ್. ಕ್ಯಾಮ್ರಾ ಬಗ್ಗೆ ನಾನು ತುಂಬಾ ಹೈಲೈಟ್ ಮಾಡೋದಕ್ಕಿಂತ ವಿವೋನವ್ರ ಕ್ಯಾಮ್ರಾನ ನಾನು ಐಕ್ಯೂನಲ್ಲಿ ನೋಡಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ವಿವೋನಲ್ಲಿ ನನಗೆ ಎಕ್ಸ್ ಸೀರೀಸ್ ನ ಕ್ಯಾಮ್ರಾ ಇಷ್ಟ ಆಗುತ್ತೆ, ಅಷ್ಟೊಂದು ವಿ ಸೀರೀಸ್ ಅಲ್ಲಿ ಇಷ್ಟ ಆಗಲ್ಲ. ಬಟ್ ಸ್ಟಿಲ್ ಇನ್ನೂ ಇಂಪ್ರೂವ್ ಮಾಡಿದ್ರೆ ಈ ಪ್ರೈಸ್ ರೇಂಜ್ ಅಲ್ಲಿ ಚೆನ್ನಾಗಿರುತ್ತೇನೋ ಅಂತ ಅನ್ಸುತ್ತೆ. ಇದು ಪರ್ಫಾರ್ಮೆನ್ಸ್ ಹೋಗೋಕ್ಕಿಂತ ಮುಂಚೆ ವಿವೋ ಅವರ ಸಬ್ ಬ್ರ್ಯಾಂಡ್ ಐಕ್ಯೂ ನಿಮ್ಗೆ ಗೊತ್ತಿರಬಹುದು, ರೀಸೆಂಟ್ಲಿ ಐಕ್ಯೂ ನಿಯೋ 7 ಲಾಂಚ್ ಮಾಡಿದ್ರು. ಸೊ ಇದರಲ್ಲಿ ವರ್ಲ್ಡ್ಸ್ ಫಸ್ಟ್ ಡೈಮೆನ್ಸಿಟಿ 8200 ಪ್ರೊಸೆಸರ್ ನೋಡಿದ್ವಿ. ಸೇಮ್ ಅದೇ ಪ್ರೊಸೆಸರ್ ನ ಈ ವಿವೋ V27 Pro ಕೂಡ ನೋಡ್ತಾ ಇದ್ವಿ. ಟ್ರಸ್ಟ್ ಮೀ, ಈ ಎರಡು ಫೋನ್ಸ್ ಗಳು ಲೈಕ್ ಸಬ್ ಬ್ರ್ಯಾಂಡ್ ಅಂದ್ಮೇಲೆ ಕೆಲವೊಂದು ಚೇಂಜಸ್ ಗಳು ಇದರಲ್ಲಿ ಇದ್ದೇ ಇರುತ್ತೆ. ಸೊ ಖಂಡಿತ ಎರಡು ಫೋನ್ಸ್ ಗಳಲ್ಲಿ ಕೆಲವೊಂದು ಫೀಚರ್ಸ್ ಮಾತ್ರ ಡಿಫರೆನ್ಸ್ ಇದೆ. ಬಾಕಿ ಇದ್ರಲ್ಲಿ ಕೂಡ ನಾವು ಅಂತದ್ದು ಸ್ಕೋರ್ ಚೆಕ್ ಮಾಡಿದ್ವಿ. ಸೊ ಇಲ್ಲಿ ಕೂಡ 8,90,000 ಹತ್ರ ಅಂತದ್ದು ಸ್ಕೋರಿಂಗ್ ಮತ್ತು CPU ಥ್ರಾಟಲ್ ಟೆಸ್ಟ್ ಮಾಡಿದ್ವಿ. ಅವನ್ ಇದರಲ್ಲಿ ಲೈವ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ, ನೋಡ್ಕೊಂಡ್ ಬನ್ನಿ. 3, 2, 1. ಫ್ರೆಂಡ್ಸ್, ನಾವೇ 7ನೇ ನಂಬರು. ಫುಲ್ ಡಿಚ್ಚಿ ನೈಸ್. ಟಚಸ್ ಎಲ್ಲ ಸಾಕಾಗ್ತಿದೆ. ಸೊ ಇಂಡೋರಲ್ಲಿ ಬ್ರೈಟ್ನೆಸ್ ಮಾತ್ರ ಸಾಕಾಗಿದೆ. ನೋಡಿ ಮಗನೇ ಒಂದನೇ ಆಕ್ಸಿಡೆಂಟ್ ಮಾಡಿದ್ವಿ, ಕ್ರೇಜಿ. ಬರೀ ಮತ್ತೆ ಇದಾಗಲೂ ಸಾಕಾದ ಮಜಾ ಬರ್ತಾ ಇದೆ. ಟಚ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಾಕಾಗಿದೆ. ಸೊ ನೀವು ನೋಡ್ಕೋಬೋದು. 4ನೇ ನಂಬರು. ಇಲ್ಲ ಬೇಡ. ಜಂಪ್ ಟರ್ನ್. ಓಹೋ ಆಗಲಿಲ್ಲ ಈ ಸರ್ತಿ. ಮುಂದಿನವನು ಯಾವನೋ ಫುಲ್ ಹವಾ ಹಾಕ್ತಾನೆ ಮಗ. ಜಂಪ್ ಟರ್ನ್. ನೋಡಿ ಫುಲ್ ಜಂಪ್ ಮಾಡ್ತಾ ಟರ್ನ್. ರೆಡಿ ಅವ್ನ ಮಗನ ಬೂಸ್ಟ್ ಸಿಕ್ತು ಫ್ರೆಂಡ್ಸ್. ಹೋದಾಗ್ರು ಹಿಂದೆ ಹಾಕ್ದ ಮಗ. ಸೆಕೆಂಡ್ ಬಂದ್ವಿ ಗುರು. ನನ್ನ ಪ್ರಕಾರ ವಿ ಸೀರೀಸ್ ಸ್ಟಾರ್ಟಿಂಗ್ ಅಲ್ಲಿ ಕ್ಯಾಮ್ರಾದಲ್ಲಿ ತುಂಬಾ ಫೋಕಸ್ ಮಾಡ್ತಿದ್ರು. ಬಟ್ ಬರ್ತಾ ಇದರಲ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಕೂಡ ತುಂಬಾ ಅಪ್ಗ್ರೇಡ್ ಆಗ್ತಾ ಇದೆ. ಸೊ ಇದು ನನಗೆ ತುಂಬಾ ಖುಷಿ ಆಯ್ತು. ಇಷ್ಟಲ್ಲದೆ LPDDR5 ಒಂದಿಗೆ UFS 3.1 ಸ್ಟೋರೇಜ್ ಅನ್ನ ಕೊಡ್ತಾ ಇದ್ದಾರೆ. ಮತ್ತು ಸಾಫ್ಟ್ವೇರ್ ಅಲ್ಲಿ ಔಟ್ ಆಫ್ ದ ಬಾಕ್ಸ್ Android 13 ಒಂದಿಗೆ ಕಲರ್ OS ಫನ್ OS 13 ಕೂಡ ಇದರಲ್ಲಿ ಅಪ್ಗ್ರೇಡ್ ಇರೋದನ್ನ ಕಾಣ್ತಾ ಇದೀನಿ. ಸೊ ಒಂದು ವಿಶೇಷ ಅಪ್ಪ ಅಂತಂದ್ರೆ ಇದರಲ್ಲಿ ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ಸಿಗೋದು ಖಚಿತ. ಸೊ ಅದು ವಿವೋ ಫೋನ್ಸ್ ಗಳು ನೋಡಕ್ ಸಿಗ್ತಾ ಇದೆ, ಐಕ್ಯೂ ಫೋನ್ಸ್ ನೋಡಕ್ ಸಿಗ್ತಾ ಇದೆ, ರಿಯಲ್ಮಿ ಫೋನ್ಸ್ ಗಳು ನೋಡಕ್ ಸಿಗ್ತಾ ಇದೆ, ಒನ್ ಪ್ಲಸ್ ನವರು ಕೂಡ ಕೊಡ್ತಾರೆ. ಆನೆಸ್ಟ್ಲಿ ಪರ್ಫಾರ್ಮೆನ್ಸ್ ವೈಸ್ 4 nm ಚಿಪ್ಸೆಟ್ ಒಂದಿಗೆ 9 5GB ಕೊಡ್ತಾ ಇದ್ದಾರೆ. ಸೊ ನನಗೆ ಐಕ್ಯೂ ನಿಯೋ ಅಲ್ಲಿ ಯಾವ ಒಂದು ಎಕ್ಸ್ಪೀರಿಯನ್ಸ್ ಇತ್ತು ಪರ್ಫಾರ್ಮೆನ್ಸ್ ಅಲ್ಲಿ, ಸೇಮ್ ಅದೇ ರೀತಿಯಾದ ಎಕ್ಸ್ಪೀರಿಯನ್ಸ್ ಇಲ್ಲಿ ಕೂಡ ಕಾಣ್ತಾ ಇದ್ದೀನಿ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ಇಲ್ಲಿರುವಂತ ಪರ್ಫಾರ್ಮೆನ್ಸ್ ಗೆ ನಾನು ಓಕೆ ಚೆನ್ನಾಗಿದೆ ಅಂತಾನೆ ಹೇಳ್ಕೋಬಹುದು. ಇನ್ನು ಯಾವಾಗ ಇದಿರುವಂತ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಹೋಗ್ತೀವಿ, ಸೊ ನಾನು ವಿ ಸೀರೀಸ್ ಅಲ್ಲಿ ಇದಕ್ಕಿಂತ ಜಾಸ್ತಿ ಎಕ್ಸ್ ಸೀರೀಸ್ ನ ಯೂಸ್ ಮಾಡಿದ್ದೀನಿ. ಸೊ ಅದರಿಂದ ಆಪ್ಟಿಮೈಸೇಷನ್ ಮತ್ತು ಐಕ್ಯೂ ಸೀರೀಸ್ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ತುಂಬಾ ಇಷ್ಟ ಆಗುತ್ತೆ. ಸೊ ಇದ್ರಲ್ಲಿ ಕೂಡ 66 ವ್ಯಾಟ್ ನ ಪವರ್ಫುಲ್ ಪವರ್ ಅಡಾಪ್ಟರ್ ನ ಕೊಡ್ತಾ ಇದ್ದಾರೆ, 4500 mAh ಬ್ಯಾಟರಿ ಕೊಡ್ತಾ ಇದ್ದಾರೆ. ಸೊ ನಾನು ಡೇ ಟು ಡೇ ಯೂಸೇಜ್ ಅಲ್ಲಿ ಇರುವಂತ ಬ್ಯಾಟ್ರಿ ಪರ್ಫಾರ್ಮೆನ್ಸ್ ಒಂದು ಅವರೇಜ್ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ಅಂತ ಹೇಳ್ಕೋಬಹುದು. ಸೊ ಇದರಲ್ಲಿ ಗೇಮ್ಸ್ ಆಟ ಆಡಿದೀನಿ, ಕ್ಯಾಮ್ರಾ ಅಂತೂ ಸಿಕ್ಕಾಪಟ್ಟೆ ಯೂಸ್ ಮಾಡಿದೀನಿ. ಬಟ್ ಆರಾಮಾಗಿ 1.5 ಡೇ ಅದನ್ನ ಯೂಸ್ ಮಾಡಿದೀನಿ. ಸೊ ಕಾನ್ಫಿಡೆನ್ಸ್ ಆಗಲ ಬೆಲೆ. ಸೊ ಇದರಲ್ಲಿ ಬ್ಯಾಟ್ರಿ ಆಪ್ಟಿಮೈಸೇಷನ್ ಚೆನ್ನಾಗಿದೆ. ಸೊ ಐಕ್ಯೂ ನಲ್ಲಿ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಇತ್ತು, ಸೇಮ್ ಅದೇ ರೀತಿ ಎಕ್ಸ್ಪೀರಿಯನ್ಸ್ ಇಲ್ಲಿ ಕೂಡ ಇದೆ. ಹಾಗಾದ್ರೆ ಕೊನೆಯದಾಗಿ ನನ್ನ ಒಪಿನಿಯನ್ ಹೇಗಿರುತ್ತೆ. ಸೊ ಈ ಫೋನ್ ಲಾಸ್ಟ್ ಒಂದು 4-5 ದಿವಸ ಯೂಸ್ ಮಾಡಿದ್ದೀನಿ. ಬಟ್ ಇದ್ರ ಬಗ್ಗೆ ಡೀಪ್ ಇನ್ಫಾರ್ಮೇಶನ್ ಕೊಡಕ್ಕಾಗಿಲ್ಲ. ಬಟ್ ಸ್ಟಿಲ್ ನಾನು ಈ ಫೋನ್ ನೀವು ಫಸ್ಟ್ ಎಲ್ಲ ತಗೊಳ್ಬಹುದು ಅಂತ ನೀವು ಕೇಳ್ತಿದ್ರೆ, ಅದು 35,000 ರೂಪಾಯಿ ಲಾಂಚ್ ಆಗಿದೆ ಅಂತಂದ್ರೆ ಎಸ್, ನಾನು ಈ ಫೋನ್ ಅನ್ನ ಸಜೆಸ್ಟ್ ಮಾಡೋದಕ್ಕಿಂತ ಇವ್ರದೇ ಆದ ಸಬ್ ಬ್ರ್ಯಾಂಡ್ ಐಕ್ಯೂ ನಿಯೋ 7 ನ ತಗೊಳ್ಳಿ. ನನ್ನ ಪ್ರಕಾರ ಇದು 28,000 29,000 ರೂಪಾಯಿ ಆಫರ್ ಪ್ರೈಸ್ ಅಲ್ಲಿ ಸಿಗುತ್ತೆ. ಎರಡು ಫೋನ್ಸ್ ಗಳು ಆಲ್ಮೋಸ್ಟ್ ಸೇಮ್ ಟು ಸೇಮ್ ಇದೆ. ಇದು ಕರ್ಡ್ ಎಡ್ಜಸ್ ಮತ್ತು ಕಲರ್ ಚೇಂಜಿಂಗ್ ಬಿಟ್ರೆ ಇದ್ರ ಎಲ್ಲಾ ಫೀಚರ್ಸ್ ನ ಇದ್ರಲ್ಲಿ ನೋಡ್ತಾ ಇದ್ವಿ. ಟ್ರಸ್ಟ್ ಮೀ, ನಾನು ಡೆಡಿಕೇಟೆಡ್ಲಿ ನೀವು ವಿವೋ ಫ್ಯಾನ್ ಇದ್ದೀರಾ ಮತ್ತು ವಿವೋ ಫೋನೇ ಬೇಕು, ಸ್ವಲ್ಪ ಡಿಸೈನ್ ಚೆನ್ನಾಗಿರ್ಬೇಕು ಮತ್ತು ಕರ್ಡ್ ಎಡ್ಜಸ್ ಇರುವಂತ ಡಿಸ್ಪ್ಲೇ ಎಲ್ಲ ಬೇಕು ಅಪ್ಪ ಅಂತಂದ್ರೆ ಹತ್ರ ಈ ಫೋನ್ಗೆ ಒಂದು 6,000-7,000 ರೂಪಾಯಿ ಹತ್ರ 37-38,000 ರೂಪಾಯಿ ಲಾಂಚ್ ಆಗುವಂತ ಸಾಧ್ಯತೆಗಳಿದೆ. ಸೊ ಆ ರೇಂಜ್ಗೆ ನೀವು ತಗೊಳ್ಬಹುದು. ಬಟ್ ಸ್ಟಿಲ್ ಒಂದು ವ್ಯಾಲ್ಯೂ ಫಾರ್ ಮನಿ ಹುಡುಕ್ತಿದ್ರ ಅಂತಂದ್ರೆ ಐಕ್ಯೂ ನಿಯೋ 7 ಆಪ್ಷನ್ ಇದೆ. ಇನ್ನು OnePlus 11R ಕೂಡ ಬರ್ತಾ ಇದೆ. ಸೊ ಅದನ್ನು ಕೂಡ ನಾನು ಕಂಪೇರ್ ಮಾಡಕ್ ಟ್ರೈ ಮಾಡ್ತೀನಿ. ಸೊ ನಿಮ್ಗೆ ಹೇಗೆ ಅನಿಸ್ತು ವಿವೋನವರ ಕಲರ್ ಚೇಂಜಿಂಗ್ ಫೋನ್ ಮತ್ತು ಕಲರ್ ಚೇಂಜಿಂಗ್ ಒಪಿನಿಯನ್ ಇರುವಂತಹ ಯೂಟ್ಯೂಬರ್ಸ್ ಗಳ ಎಕ್ಸ್ಪೀರಿಯನ್ಸ್ ಗಳೇ ಕಮೆಂಟ್ ಮಾಡಿ. ಸೊ ಇದೇ ರೀತಿಯಾಗಿ
ಇನ್ನಷ್ಟು ಆನೆಸ್ಟ್ ಮತ್ತು ಸ್ಟ್ರೇಟ್ ಫಾರ್ವರ್ಡ್ ವಿಷಯಗಳಿಗಾಗಿ ರಿವ್ಯೂಸ್ಗಾಗಿ ನೀವು ಸಬ್ಸ್ಕ್ರೈಬ್ ಮಾಡಬಹುದು. ಸಿಗೋಣ ಮುಂದೆ ನೋಡಿ ಗೈಸ್, ಸಿ ಇನ್ ದ ನೆಕ್ಸ್ಟ್ ಒನ್. ನಮಸ್ಕಾರ.